ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 6ನೇ ತರಗತಿ ವಿಜ್ಞಾನದಲ್ಲಿ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈಗ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ. ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ಇಲ್ಲಿ ಒಟ್ಟು 5 ಪ್ರಶ್ನೆ ಇರುತ್ತೆ ಮಕ್ಕಳ, ತಲಾ 1 ಅಂಕ ಸಿಗುತ್ತೆ. ಪ್ರಶ್ನೆ 1ರಲ್ಲಿ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು ಸಮತೋಲಿತ ಆಹಾರದ ಭಾಗವಲ್ಲ? ಆಯ್ಕೆಗಳು: ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಚಾಕೊಲೇಟ್ ಮತ್ತು ಚಿಪ್ಸ್ ಹಾಗೂ ಜೀವಸತ್ವಗಳು. ನೆಕ್ಸ್ಟು ಪ್ರಶ್ನೆ 2 ನೋಡಿ. ಕಿತ್ತಳೆ ಮತ್ತು ನಿಂಬೆಹಣ್ಣುಗಳಲ್ಲಿ ಡ್ಯಾಶ್ ಸಮೃದ್ಧವಾಗಿವೆ? ಆಯ್ಕೆಗಳು: ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಕೆ ಹಾಗೂ ವಿಟಮಿನ್ ಸಿ. ಪ್ರಶ್ನೆ 3 ನೋಡಿ. ನಮ್ಮ ಮೂಳೆಗಳನ್ನು ಬಲವಾಗಿಡಲು ಯಾವ ವಿಟಮಿನ್ ಸಹಾಯ ಮಾಡುತ್ತದೆ? ಆಯ್ಕೆಗಳು: ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಬಿ ಹಾಗೂ ವಿಟಮಿನ್ ಕೆ. ನೆಕ್ಸ್ಟು ಪ್ರಶ್ನೆ 4. ದಂಡಕಾಂತವನ್ನು ಕಬ್ಬಿಣದ ರಜಗಳ ಬಳಿ ತಂದಾಗ ಗರಿಷ್ಠ ಪ್ರಮಾಣದ ರಜಗಳು ಅಂಟಿಕೊಳ್ಳುವ ಭಾಗ? ಆಯ್ಕೆಗಳು: ಉತ್ತರ ಧ್ರುವ, ದಕ್ಷಿಣ ಧ್ರುವ, ಎರಡೂ ಧ್ರುವಗಳು ಹಾಗೂ ಕಾಂತದ ಮಧ್ಯಭಾಗ. ಪ್ರಶ್ನೆ 5. ಕಾಂತವಾಗಿ ಪರಿವರ್ತಿಸಬಹುದಾದ ವಸ್ತು ಡ್ಯಾಶ್? ಆಯ್ಕೆಗಳು: ಕಬ್ಬಿಣದ ಮೊಳೆ, ಮರದ ಹಲಗೆ, ಪೇಪರ್ ಹಾಗೂ ಪ್ಲಾಸ್ಟಿಕ್ ತಟ್ಟೆ. ನೆಕ್ಸ್ಟ್ ರೀಡಿಂಗ್ ನೋಡ್ತಾ ಹೋಗೋಣ ಮಕ್ಕಳ. ವಿಟಮಿನ್ ಮತ್ತು ಅವುಗಳ ಕೊರತೆಯಿಂದ ಬರುವ ರೋಗಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಇಲ್ಲೂ ಸಹ ನಿಮಗೆ 5 ಪ್ರಶ್ನೆಗಳಿರುತ್ತೆ, ತಲಾ 1 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 6ರಲ್ಲಿ ನೋಡಿ. ವಿಟಮಿನ್ ಎ ಇದರಿಂದ ಬರುವಂತಹ ರೋಗಗಳು ಬಲಭಾಗದಲ್ಲಿದೆ, ನೀವು ಅದ್ರ ಜೊತೆಗೆ ಹೊಂದಿಸ್ಕೋಬೇಕಾಗತ್ತೆ ಮಕ್ಕಳ. ಪ್ರಶ್ನೆ 7ರಲ್ಲಿ ವಿಟಮಿನ್ ಬಿ, ಪ್ರಶ್ನೆ 8ರಲ್ಲಿ ವಿಟಮಿನ್ ಸಿ, ಪ್ರಶ್ನೆ 9ರಲ್ಲಿ ವಿಟಮಿನ್ ಡಿ, ಪ್ರಶ್ನೆ 10ರಲ್ಲಿ ವಿಟಮಿನ್ ಕೆ. ಅದರ ಆಯ್ಕೆಗಳನ್ನ ನೋಡಿ. ಬೆರಿ, ಇರುಳುಗುರುಡು, ರಿಕೆಟ್ಸ್, ಸ್ಕರ್ವಿ ಹಾಗೂ ಹೆಚ್ಚು ರಕ್ತಸ್ರಾವ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಟ್ಟು 3 ಪ್ರಶ್ನೆ ಇರುತ್ತೆ, ತಲಾ 1 ಅಂಕ ಸಿಗುತ್ತೆ ನಿಮಗೆ. ಪ್ರಶ್ನೆ 11. ಕಾಂತೀಯ ವಸ್ತುಗಳು ಎಂದರೇನು? ಪ್ರಶ್ನೆ 12. ಕಾಂತೀಯ ದಿಕ್ಸೂಚಿಯು ವಿಶ್ರಾಂತಿ ಸ್ಥಿತಿಯಲ್ಲಿ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತಿಸುತ್ತದೆ, ಕಾರಣವನ್ನು ಕೊಡಿ. ಪ್ರಶ್ನೆ 13. ಕರ್ನಾಟಕದ ಪ್ರಮುಖ ಸಾಂಪ್ರದಾಯಿಕ ಸ್ಥಳೀಯ ಬೆಳೆಗಳನ್ನು ತಿಳಿಸಿ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ ಒಟ್ಟು 2 ಪ್ರಶ್ನೆ ಇರುತ್ತೆ, ತಲಾ 2 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 14. ಸಾಂಪ್ರದಾಯಿಕ ಮತ್ತು ಆಧುನಿಕ ಪಾಕ ಪದ್ಧತಿಗಳ ನಡುವಿನ ಕನಿಷ್ಠ 2 ವ್ಯತ್ಯಾಸಗಳನ್ನು ತಿಳಿಸಿ. ಪ್ರಶ್ನೆ 15. ಕಾಂತಗಳ ಯಾವುದಾದರೂ 4 ಗುಣಗಳನ್ನು ತಿಳಿಸಿ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ, 3 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 16 ನೋಡಿ. ವಿವಿಧ ಆಕಾರದ ಕಾಂತಗಳನ್ನು ಹೆಸರಿಸಿ, ಅದರ ಅಂದವಾದ ಚಿತ್ರವನ್ನು ಬಿಡಿಸಿ. ಮಕ್ಕಳ, ಇಲ್ಲಿಗೆ 6ನೇ ತರಗತಿ ವಿಜ್ಞಾನದಲ್ಲಿ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.